ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿದ್ದೆ. ಸೊ ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಸ್ ಯೂಶುವಲ್ ನನ್ನ ಡೈಲಿ ರೊಟೀನ್ ಥರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟು ಫಂಕ್ಷನ್ ಇತ್ತು, ಬರ್ತ್‌ಡೇಗೆ ಇನ್ವೈಟ್ ಮಾಡಿದ್ರು ಮಂಡ್ಯದಲ್ಲೇನೆ. ಸೊ ಕೃಷ್ಣ ಅವರ ಸೈಡು ಅವರ ಮಾವನ ಮೊಮ್ಮಗಳು ಬರ್ತ್‌ಡೇ ಇದ್ದಿದ್ದು ಮಂಡ್ಯದಲ್ಲೇನೆ. ಸೊ ಹಾಗಾಗಿ ಫಸ್ಟು ಮೋನುಗೆ ಎಲ್ಲ ರೆಡಿ ಮಾಡಿಬಿಟ್ಟೆ, ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಬಿಟ್ರೆ ನೆಕ್ಸ್ಟ್ ನನ್ನ ರೆಡಿ ಆಗಕ್ಕೆ ಬಿಡ್ತಾಳೆ. ಇಲ್ಲಾಂದರೆ ಅವಳು ರೆಡಿ ಆಗೋ ತನಕನೂ ನನಗೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳಿಗೆ ರೆಡಿ ಮಾಡ್ಬಿಟ್ಟು ನೆಕ್ಸ್ಟ್ ನಾನ್ ರೆಡಿ ಆದೆ. ಸೊ ನಾನು ಈ ಒಂದು ಗ್ರೀನ್ ಕಲರ್ ಕುರ್ತಿನ ವೇರ್ ಮಾಡಿದ್ದೀನಿ. ಈ ಡ್ರೆಸ್‌ನ ನಾನು ರೀಸೆಂಟ್ ಆಗಿ ನನ್ನ ಕಸಿನ್‌ದು ಮೆಹಂದಿ ಶಾಸ್ತ್ರಕ್ಕೆ ಗ್ರೀನ್ ಕಲರ್ ಕುರ್ತಾ ಬೇಕಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದಿದ್ದು. ಸೊ ಅವಾಗ ಹಾಕೊಂಡಿದ್ದಕ್ಕೆ ನೆಕ್ಸ್ಟ್ ಹಾಕೊಳ್ಳೋಣ ಇದೀನಿ ಅಂತ ಹೇಳ್ಬಿಟ್ಟು ಇವಾಗ ಹಾಕೊಂಡೆ. ಸೊ ನಾನು ಮೋನು ರೆಡಿಯಾಗಿ ಕುತ್ಕೊಂಡಿದ್ವಿ. ಸೊ ಕೃಷ್ಣ ಅವರು ರೆಡಿ ಆಗ್ತಾ ಇದ್ರು. ಸುಮ್ನೆ ಕುತ್ಕೊಂಡಿದೀವಲ್ಲ ಅಂತ ಹೇಳ್ಬಿಟ್ಟು ಮೋನುನು ಅಮ್ಮ ರೀಲ್ಸ್ ಮಾಡೋಣ ಅಂತ ಹೇಳಿದ್ಲು. ತುಂಬಾ ದಿನಗಳೇ ಆಗ್ಬಿಟ್ಟಿದೆ ನಾನು ಮೋನು ರೀಲ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದ್ ರೀಲ್ ಮಾಡ್ಕೊಂಡ್ವಿ ಹಂಗೇನೆ. ನಾವು ರೆಡಿಯಾಗಿ ಹೊರಟ್ವಿ ಮಧ್ಯಾಹ್ನ 1:00 ಹಂಗೆ. ನಮ್ಮ ಮನೆಯಿಂದ ತುಂಬಾ ದೂರ ಅಂತ ಏನ್ ಅನ್ಸಲ್ಲ, ನಿಯರೇ ಇದೆ. ಸೊ ಲೊಕೇಶನ್ ರೀಚ್ ಆದ್ವಿ. ಊಟ ಎಲ್ಲ ನಾನ್ ವೆಜ್ ಊಟ ಮಾಡ್ಸಿದ್ರು, ತುಂಬಾನೇ ಚೆನ್ನಾಗಿತ್ತು. ಸೊ ಊಟ ಮುಗಿಸ್ಕೊಂಡು ಬರ್ಡೇಗಳಿಗೆ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ವಿ. ಸೊ ನನ್ನ ಮಗಳಿಗೂ ಈ ತರ ಬರ್ಡೇ ಬಲೂನ್ಸ್ ಅಂತ ಹೇಳಿ ಇಷ್ಟಪಡ್ತಾಳೆ ಆಟ ಆಡೋದಕ್ಕೆ. ಮತ್ತೆ ನಾವು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಬರ್ಬೇಕಾದ್ರೆ ರಿಟರ್ನ್ ಗಿಫ್ಟ್ ಕೂಡ ಕೊಟ್ರು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಯಾ ದಟ್ಸ್ ಇಟ್ ಫಾರ್ ದಿಸ್ ಡೇ.